ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಆರೋನ್ ಪರ್ವೇಸ್. ಗಾಯ್ಸ್, ನಾವು ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ಕರ್ನಾಟಕದ ಮೇಲೆ ಎಲ್ಲರೂ ಕಂಡು ಬಿದ್ದಿದೆ. ಏನಕ್ಕೋಸ್ಕರ ಅಂದರೆ ಅಕ್ಕಿ ಪಿಕ್ಕಿ ಜನಾಂಗದ ಹೇರ್ ಆಯಿಲ್ ಮತ್ತು ತುಂಬ ಫೇಮಸ್ ಆಗಿದೆ. ಆ ಒಂದು ಜಾಗನ ಹುಡುಕೊಂಡು ನಾವು ಇವತ್ತು ಮೈಸೂರು ಡಿಸ್ಟಿಕಲ್ಲಿರೋ ಹುಣಸೂರು ತಾಲೂಕಿನ ಪಕ್ಷಿರಾಜಪುರ ಸೆಕೆಂಡ್ ಸ್ಟೇಜಿಗೆ ಬಂದಿದ್ದೀವಿ. ಆ ಒಂದು ಜಾಗ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ, ಆದರೆ ಎಲ್ಲ ಕಡೆಯವರು ಮಾರ್ತಾ ಇದ್ದಾರೆ. ಆದರೆ ಒಂದೇ ಒಂದು ಅಂಗಡಿ ಇರೋದಂತೆ. ಆ ಒಂದು ಅಂಗಡಿಯಲ್ಲಿ ಎಲ್ಲರೂ ತಗೊಂಡು ಅಲ್ಲಿಂದ ಸೇಲ್ ತಗೊಂಡು ಬೇರೆ ಕಡೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ಮತ್ತು ಇವ್ರ ಹತ್ರ ಬಂದಿದ್ದೀವಿ. ಒರಿಜಿನಲ್ ಪ್ರಾಡಕ್ಟ್ ಇವ್ರ ಹತ್ರನೇ ಸಿಗೋದು. ಬನ್ನಿ ಯಾರ ಹತ್ರ ಒಂದು ಕೇಳೋದ. ಇಲ್ಲಿ ಅಕ್ಕಿ ಪಿಕ್ಕಿ ಜನಾಂಗದ ಆಯಿಲ್ ಎಲ್ಲಿ ಸಿಗೋದು ಸರ್? ಅಕ್ಕಿ ಪಿಕ್ಕಿ ಕಮಿಟಿ ಅವ್ರು ನಾವೇ ಆಯಿಲ್ ಇಲ್ಲೇ ಸಿಗುತ್ತೆ ಸರ್, ಬನ್ನಿ ತೋರಿಸ್ತೀವಿ. ಓಕೆ, ಇಲ್ಲೇ ಅಂತ ಹತ್ರನೇ ಬಂದಿದ್ದೀವಿ. ಬನ್ನಿ ಹೋಗೋದಾ? ಬನ್ನಿ ಗೈಸ್, ಒಳಗಡೆ ಯಾವ ಥರ ಇದೆ ಅಂತ ನೋಡುವ. ಏನೇನು ಮಡಗಿದ್ದಾರೆ ಇಲ್ಲಿ ಒಂದು ಶಂಕರ್ ಗುರೂಜಿ ಅಂತ. ಇಲ್ಲಿ ತುಂಬಾ ಜನ ಫೇಕ್ ಎಣ್ಣೆ ಎಲ್ಲ ಮಾಡ್ತಾ ಇದ್ದಾರೆ. ನಿಮ್ಗೂ ಫೇಕ್ ಏನ ಇಲ್ಲ ಒರಿಜಿನಲ್? ನಮ್ದು ಒರಿಜಿನಲ್ ಸರ್. ನಾವು ಹಳೆ ಕಾಲದಿಂದ ನಡೆದಿರೋದು ಇದು ಎಣ್ಣೆ ನಾವು ಸ್ವಂತ ತಯಾರು ಮಾಡಿ ಕೊಡ್ತಾರೆ. ನಮ್ದು ಲ್ಯಾಬ್ ಟೆಸ್ಟ್ ಐತೆ, ಔಟ್ ಆಫ್ ಕಂಟ್ರಿ ಲ್ಯಾಬ್ ಟೆಸ್ಟ್ ಐತೆ, ಎಕ್ಸ್ಪೋರ್ಟ್ ಲೈಸೆನ್ಸ್ ಐತೆ ಸರ್. ಒಳ್ಳೆ ಎಣ್ಣೆ ಸರ್. ನೋಡಿ ಸರ್, ಬನ್ನಿ ನೋಡಿ ಸರ್. ಇದು ದುಬೈದು ಅಲ್ಲ, ನಮ್ದು ಕರ್ನಾಟಕದ್ದು ಲ್ಯಾಬ್ ಟೆಸ್ಟ್ ಇದು. ಮತ್ತೆ ಇದು ಎಕ್ಸ್ಪೋರ್ಟ್ ಲೈಸೆನ್ಸ್ ಸರ್. ಇದು ಎಕ್ಸ್ಪೋರ್ಟ್ ಅಂದ್ರೆ ಎಲ್ಲಿಗೆ? ಇದು ದುಬೈಗೆ, ಔಟ್ ಆಫ್ ಕಂಟ್ರಿಗೆ ಎಕ್ಸ್ಪೋರ್ಟ್. ಇದು ಇಂಟರ್ನ್ಯಾಷನಲ್. ಇದು ಔಟ್ ಆಫ್ ಕಂಟ್ರಿದು ಎಕ್ಸ್ಪೋರ್ಟ್. ಇದು ಲ್ಯಾಬ್ ಟೆಸ್ಟ್ ಸರ್. ಇದು ಲ್ಯಾಬ್ ಟೆಸ್ಟ್. ಹೌದು ಹೌದು. ಇದು ಯುರೋಪ್, ಲಂಡನ್, ದುಬೈ ಎಲ್ಲ ದೇಶದಲ್ಲಿ. ಇಂಡಿಯಾದಲ್ಲಿ ಸರ್. ಅಲ್ಲ, ಇದು ಇಂಡಿಯಾದು. ಇದು ಸರ್ ಎಕ್ಸ್ಪೋರ್ಟ್ ಲೈಸೆನ್ಸ್. ನೋಡಿ ಗೈಸ್, ಇದು ಬಂದು ಯಾರ ಹತ್ರನೂ ಇಲ್ಲ. ಇಲ್ಲಿ ತುಂಬಾ ಜನದ ಅಂಗಡಿ ಮಾಡೋರೆ. ಬಟ್ ಈ ತರ ಸರ್ಟಿಫಿಕೇಟ್ ಯಾರ ಹತ್ರನೂ ಇಲ್ಲ. ಇದು ಗೌರ್ಮೆಂಟ್ ಕಡೆಯಿಂದ ಇದು ಪ್ಯೂರ್ ಒರಿಜಿನಲ್ ಆಯಿಲ್ ಅಂತ ಇದನ್ನ ಅವರು ಒಂದು ಸರ್ಟಿಫಿಕೇಟ್ ಮಾಡ್ಕೊಟ್ಟಿದ್ದಾರೆ. ನೋಡಿ, ಯಾವ್ದು ಲೈಸೆನ್ಸ್? ಇದು ಇಂಟರ್ನ್ಯಾಷನಲ್ ಲೈಸೆನ್ಸ್. ಬಟ್ ಬೇರೆಯವ್ರಿಗೆ ಯಾರಿಗೂ ಈ ತರ ಒಂದು ಲೈಸೆನ್ಸ್ ಕೊಡೋದಿಲ್ಲ. ಪರ್ಫೆಕ್ಟ್ ಆಗಿ ಇದರಿಂದ ಸೈಡ್ ಎಫೆಕ್ಟ್ ಏನು ಇಲ್ಲ ಅಂದ್ರೆ ಮಾತ್ರ ಗೌರ್ಮೆಂಟ್ ಅವ್ರ ಕಡೆಯಿಂದ ಕೊಡೋದಿಲ್ಲ. ನೋಡಿ, ಚಿಕ್ಕ ಮಕ್ಕಳು ಚಿಕ್ಕ ಒಂದು 6 ಏಜ್ ಇಂದ ಹಚ್ಬೋದಾ? 1 ವರ್ಷದಿಂದ ಕಾಯವರೆಗೂ ಹಾಕ್ಬೋದು. ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಅದರಿಂದ ಗೌರ್ಮೆಂಟ್ ಇಂದ ಸೈನ್ಸ್ ಇಂದ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನೋಡಿ, ಮತ್ತೆ ಇವರು ಹೇರ್ ಯಾವ ತರ ಇದೆ ನೋಡೋದ ಬನ್ನಿ. ಅದರೆಲ್ಲ ನೋಡೋ ಮಡಗ್ಬಿಡಿ. ನಿಮ್ದು ಏನ್ ಏಜು? ನಮ್ದು ಏಜ್ 50 ಸರ್. ಮೊಮ್ಮಕ್ಕಳೈತೆ ಸರ್ ನಮ್ಗೆ. ಇದು ನಾವು ಯೂಸ್ ಮಾಡ್ತೀವಿ. ಇದು ಮೆಹಂದಿ. ಸೊ ಗೈಸ್, ಇವಾಗ ಇವರ ಹೇರ್ ಯಾವ ತರ ಇದೆ, ಫೇಕ್ ಒರಿಜಿನಲ್ ವಿಗ್ ಹಾಕಿದಾರ ನೋಡೋದ ಬನ್ನಿ. ನೋಡಿ, ಇವರ ಹೇರ್ ಯಾವ ತರ ಇದೆ, ಬಿಟ್ಬೋದಾ? ನೋಡಿ ಯಾವ ತರ ಇದೆ. ನೋಡಿ, ಎಳ್ದು ನೋಡ್ತೀನಿ. ನೋಡಿ, ಫುಲ್ ಗಟ್ಟಿ ಇದೆ. ಇದಂತೂ ವಿಗ್ ಅಂತ ಅಲ್ವೇ ಅಲ್ಲ. ಹೇರ್ ಬಿಟ್ಟು ಇದು ಎಷ್ಟು ತಿಂಗಳು ಬಿಟ್ಟಿರೋದು ಸರ್? ಇದು 2 ತಿಂಗಳು ಬಿಟ್ಟಿರೋದಂತೆ. ನೋಡಿ ಯಾವ ತರ ಇದೆ. ಇದು ಎಣ್ಣೆ ಯಾವ ತರ ಹಾಕ್ಬೇಕು ಎಣ್ಣೆ ಸರ್? ಇದು ಬಾಟ್ಲು ಓಪನ್ ಮಾಡ್ಬಿಟ್ಟು ಎಣ್ಣೆನ ಇಲ್ಲಿ ಕೈಗೆ ಮಸಾಜಿಂಗ್ ಮಾಡಿ ಎಣ್ಣೆ ತೆಗೆದು ಬೇರ್ಗೆ ಇಳಿಸ್ಬೇಕು. ಒಂದು ನೈಟ್ ಹಾಕಿ ಬಿಟ್ರೆ ಅದು ಬೇರ್ಗೆ ಇಳಿತದೆ. ಬೇರ್ಗೆ ಇಳಿದ್ರೆ ಅದು ಬೆಳಗ್ಗೆ ಎದ್ದು ವಾಶ್ ಮಾಡ್ಕೋಬೇಕು. ಅದು ಡೈಲಿ ಹಾಕ್ಬೇಕು. ಡೈಲಿ 5 ದಿವಸ ಕಂಟಿನ್ಯೂ ಮಾಡ್ಬೇಕು. 5 ದಿವಸ ಆದ ನಂತರ ವಾರಕ್ಕೆ 2 ಸಲ 3 ಸಲ ಇಟ್ಬೇಕು. ಅದು ಎಷ್ಟು ತಿಂಗಳು ಹಾಕಿದ್ರೆ ಬರುತ್ತೆ? 3 ತಿಂಗಳು. ಒಂದು ಬಾಟ್ಲು ಜೆಂಟ್ಸ್ಗೆ 3 ತಿಂಗಳಲ್ಲಿ ಮುಗಿಸ್ಬೇಕು. 3 ತಿಂಗಳು ಮುಗಿತಾ ಎಲ್ಲ ಹೊಸ ಕೂದಲು ಹುಡ್ತದೆ. ಅಲ್ಲ, ಓಕೆ, ಕೋರ್ಸ್ ಒಂದು 3 ತಿಂಗಳು ಮುಗಿತದೆ. ಇನ್ನು ಬೇರೆ ತರ ಹಚ್ಕೊಳಂಗಿಲ್ಲ. ಒಂದೇ ಬಾಟ್ಲು ಯೂಸ್ ಮಾಡ್ಕೊಂಡ್ರೆ ಸಾಕು. ಕೂದಲಿದು 2 ತಿಂಗಳು. ಅದು ಯಾವ ಮುಟ್ಬೋದಲ್ವಾ? ಯಾವ ತರ ಇದೆ ನೋಡಿ. ವಿಗ್ ಅಂತಲ್ಲ, ಇದು ಒರಿಜಿನಲ್ ಕೂದಲು. ಹೇಳಿಲ್ಲ ನೋಡಿ ಎಷ್ಟು ಗಟ್ಟಿ ಇದೆ. ಇದು ನನಗೆ ಫೇಕ್ ಅಂತ ತಿಳ್ಕೊಂಡಿದ್ದೆ. ಅಲ್ಲಿ ಮುಂದೆ ಎಲ್ಲ ಕೂತಿದ್ರು, ಅವ್ರಿಗೆ ಯಾರು ಕೂದಲಿರಲಿಲ್ಲ. ಇವರೆಲ್ಲ ಒಂದೇ ಫ್ಯಾಮಿಲಿ ಅಲ್ಲಿ? ನೀವು ಎಲ್ಲ ಒಂದೇ ಫ್ಯಾಮಿಲಿ? ಅದೇ ಬಾವ ಬಾಮೈದ ಎಲ್ಲ ಫ್ಯಾಮಿಲಿ. ಇದು ಎಣ್ಣೆ ಇದು ಹಚ್ಬೋದು. ನೈಟ್ ಹಚ್ಕೊಂಡು ಮಾರ್ನಿಂಗ್ ವಾಶ್ ಮಾಡ್ಬೋದು. 5 ದಿನ ಕಂಟಿನ್ಯೂ ಆದ್ಮೇಲೆ ವಾರಕ್ಕೆ 2 ದಿನ. ಇದು 3 ತಿಂಗಳು 6 ತಿಂಗಳು ಹಚ್ಚಿದ್ರೆ ಇದೇ ರೀತಿ ಕೂದಲು ಚೆನ್ನಾಗಿ ಬೆಳೀತದೆ, ಮಂದ ಬರ್ತದೆ. ಹೇರ್ ಫಾಲ್, ಡ್ಯಾಂಡ್ರಫ್ ಎಲ್ಲ ಸ್ಟಾಪ್ ಆಯ್ತದೆ. ನೋಡಿ ಮೇಡಮ್, ಚೆನ್ನಾಗಿ ಬೆಳವಣಿಗೆ ಬರ್ತದೆ ಸರ್. ರಘುವೀರು ಯೂಸ್ ಮಾಡ್ಬೋದು, ಏನು ಸೈಡ್ ಎಫೆಕ್ಟ್ ಇಲ್ಲ. ನ್ಯಾಚುರಲ್ ಗಿಡಮೂಲಿಕೆ ಎಣ್ಣೆ. ಇದು ನೀವು ಲೇಡೀಸ್ಗೆ ಎಷ್ಟು ತಿಂಗಳು ಹಾಕ್ಬೇಕು? ಇದು ಲೇಡೀಸ್ಗೆ 2 ಬಾಟ್ಲು 6 ತಿಂಗಳು ಕೋರ್ಸ್. 6 ತಿಂಗಳು. ಜೆಂಟ್ಸ್ಗೆ 3 ತಿಂಗಳು, ಲೇಡೀಸ್ಗೆ 6 ತಿಂಗಳು. ಹೌದು ಸರ್. ನಿಮ್ದು ತೋರಿಸಿ ಕೂದಲು ಮುಂದೆ ಆಗಿ. ನೋಡಿ ಯಾವ ರೀತಿ ಇದೆ ಕೂದಲು. ನೋಡಿ ಯಾವ ತರ ದಟ್ಟವಾಗಿದೆ. ನಾವಂತೂ ನಮ್ಮ ಲೈಫಲ್ಲೇ ನೋಡಿಲ್ಲ ಎಲ್ಲೂ ಈ ರೀತಿ. ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಅಂದ ತಕ್ಷಣ ನಮ್ಮ ಮನೇಲಿ ಹೇಳಿದ್ರು, ನಮಗೂ 4 ತಗೊಂಡ್ ಬಾ ಈ ತರ ಬಾಟ್ಲು ಅಂತ. ನೋಡ್ಕೊಂಡು ಹೋಗೋದ ಅಂತ ಬೈದ್ರಿ. ತಗೊಂಡು ಹೋಗ್ಬೇಕು ನಾನು ಇವಾಗ. ಸರ್, ಇದು ನಮ್ದು 1 ವರ್ಷದ ಕೂದಲು.
ರಘುವಿಲು ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ. ಇದು ನೋಡಿ ಇದು 6 ತಿಂಗಳು ಕೂದಲು ಇದೇ ಆಗಿ ಕೂದಲು ಮಂದ ದಟ್ಟ ಶೈನಿಂಗ್ ಬರ್ತದೆ. ಹೇರ್ ಫಾಲ್ ಡ್ಯಾಂಡ್ರಫ್ ಸ್ಟಾಪ್ ಆಯ್ತದೆ ಸರ್. ಮತ್ತೆ ಚಿಕ್ಕ ಮಗುಗಿನ ಹಚ್ಚಬಹುದು ನೋಡಿ, 5 ವರ್ಷ 6 ವರ್ಷ ಮಗುಗಿನ ಹಚ್ಚಬಹುದು, 1 ವರ್ಷ ಮಗುಗಿನ ಹಚ್ಚಬಹುದು, ಏನ್ ಸೈಡ್ ಎಫೆಕ್ಟ್ ಇಲ್ಲ. ಇದು ನೋಡಿ ಸರ್, ಇವರು ಕಟಿಂಗ್ ಮಾಡ್ತಾರೆ ಕೂದಲು ಎಷ್ಟು ದಟ್ಟ ಮಂದ ಅದೇ ದಾಡಿ ಎಲ್ಲ ಬರ್ತದೆ ಸರ್. ಇದು ನೋಡಿ ಸರ್, ಈ ಮಗುಗಿನ ಹಚ್ಚಬಹುದು, ಗಂಡಸರು ಹಾಕ್ಬೋದು, ಹೆಂಗಸರು ರೇಡಿ ಎಲ್ಲಾರು ಯೂಸ್ ಮಾಡ್ಬೋದು. ಒಟ್ಟಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ, ಸೈಡ್ ಎಫೆಕ್ಟ್ ಇಲ್ಲ ಸರ್. ಮತ್ತೆ ಇದ್ರ ಬಗ್ಗೆ ಏನೇನು ಹಾಕಿದ್ರೆ ಇದ್ರ ಬಗ್ಗೆ ಹೇಳಿ ಸ್ವಲ್ಪ. ಯಾವ ಬುಟ್ಟಿಗಳು ಏನೇನು ಇದೆ ನೋಡಿ ಇಲ್ಲಿ? ಸರ್, ಇದು ಜಟಮಾಸಿ ಅಂತಾರೆ, ಇದು ಸೀಕೆಕಾಯಿ, ಇದು ರಾಮಚ್ಚ, ಮತ್ತೆ ಇದು ಚಿಮ್ಮೋಣಿ, ಇದು ಮತ್ತೆ ಅಲಗಡ್ಡ, ಇದು ಅನುನಾಂಶ ಮೇಥಿ ಜಂಗಲ್ ಕಾ, ಇದು ಕಾಲಜೀರ, ಇದು ಜಡಿಬುಟಿ, ಇದು ಗಿಡಮೂಲಿಕೆ ಬೇರುಗಳು, ಇದು ಗಿಡಮೂಲಿಕೆ ಬೇರು. 108 ಗಿಡಮೂಲಿಕೆ ಸರ್, 108 ಗಿಡಮೂಲಿಕೆ ಹಾಕಿ ನಾವು ತಯಾರು ಮಾಡೋದು ಎಣ್ಣೆ. 108 ಗಿಡಮೂಲಿಕೆ ಹಾಕಿ ಬೃಂಗರಾಜ್, ಇದು ಒಣಗಿರೋದು ಬೃಂಗರಾಜ್. ಹೌದು ಬೃಂಗರಾಜ್ ಇದು ಪ್ರಿಮಿ, ಇದು ಮೆಹಂದಿ, ಇದು ಮೆಹಂದಿ ಒಣಗಿಸಿರೋದು. ಇದ್ರ ಹೆಸರು ರಕ್ತ ಕಾಟೇರಿ ಅಂತ. ಇದು ದಾಸವಾಳ ಸರ್, ಇದು ಡ್ರೈ ದಾಸವಾಳ, ಇದು ದಾಸವಾಳ ಒಣಗಿರೋದು ಹೂವು. ಇದು 108 ಗಿಡಮೂಲಿಕೆ ಈ ರೀತಿ ಹಾಕಿ ಗಿಡಮೂಲಿಕೆ ಹಾಕಿ ಇದರಲ್ಲಿ ಮೇನ್ ಪ್ರಾಡಕ್ಟ್. ಇದು ಡ್ರೈ, ಇದು ಡ್ರೈ ಪೌಡರ್ ಮಾಡಿ ಸೀಕ್ರೆಟ್ ಪೌಡರ್ ಮೇನ್ ಸೀಕ್ರೆಟ್ ಪೌಡರ್ ಇದೇನೆ. ಮತ್ತೆ ಇದು ಗಿಡಮೂಲಿಕೆದಲ್ಲಿ ಹಸಿದು ಹಾಕ್ತಿವಿ. 60% ಹಸಿ, 60% ಗಿಡಮೂಲಿಕೆ ಒಣಗಿರೋದು ಹಾಕಿ 108 ಗಿಡಮೂಲಿಕೆದು ಎಣ್ಣೆ ಇದೆ. ಆಮೇಲೆ ಇದನ್ನೆಲ್ಲ ಹಾಕಿ ನೀವು ಬೇಯಿಸ್ಬೇಕು. ಎಷ್ಟು ಅವರ್ ಬೇಯಿಸ್ತೀರಾ ಸರ್? ಬೇಯಿಸ್ಬೇಕಂದ್ರೆ ಅದು 24 ಗಂಟೆ ಬೇಯಿಸ್ಬೇಕು, ಸ್ಲೋ ಆಗಿ ಬೇಯಿಸ್ಬೇಕು. 24 ಗಂಟೆದಲ್ಲಿ ಅದು ಎಣ್ಣೆ ತಯಾರಾಗೋದು. ಸ್ಲೋ ಆಗಿ ಬೇಯಿಸಿ ಹದ ಮಾಡಿ ತೆಗಿಯೋದು ಎಣ್ಣೆ. ಸರಿ, ಓಕೆ. ನೋಡಿ ಯಾವ ರೀತಿ ಇದೆ ಕೂದಲು ಇವ್ರದ್ದು. ಇನ್ನೇನು ಒಂದು 2 ತಿಂಗಳು ಹೋದ್ರೆ ಕಾಲಿಗೆ ಟಚ್ ಆಗುತ್ತೆ ಕೂದಲು, ಆ ಲೆವೆಲಲ್ಲಿ ಬಿಟ್ಟಿದೆ. ಎಣ್ಣೆ ಆರ್ಡರ್ ಮಾಡಬೇಕಾದ್ರೆ ನಮ್ದು ವೆಬ್ಸೈಟ್ ಆದಿವಾಸಿ ಮಾರುತಿ ಹಕ್ಕಿಪಿಕ್ಕಿ.in ಆ ವೆಬ್ಸೈಟ್ ಹೋಗಿ ಇವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಅದು. ಅದ್ರಲ್ಲಿ ಹೋಗಿ ನೀವು ಆರ್ಡರ್ ಮಾಡಬಹುದು. ಬೇರೆದವ್ರದ್ದು ನಂಬರ್ ಎಲ್ಲ ತೋರಿಸ್ತೀನಿ. ಇನ್ನು ಬೇರೆಯವರೆಲ್ಲ ಮಾರ್ತಾ ಇದ್ದಾರೆ ಆದಿವಾಸಿ ಹೇರ್ ಆಯಿಲ್ ಅಂತ ಫೇಕ್ ವೆಬ್ಸೈಟ್ಗಳು ಮಾಡ್ಕೊಂಡು, ಫೇಕ್ ವಾಟ್ಸಾಪ್ ಐಡಿಗಳು ಮಾಡ್ಕೊಂಡು ಮಾರ್ತಾ ಇದ್ದಾರೆ. ಅದಕ್ಕೆ ಯಾವುದಕ್ಕೂ ಇದು ಮಾಡಬೇಡಿ. ಇವ್ರ ನಂಬರ್ ಹಾಕಿದೆ ನೋಡಿ, ಇಲ್ಲಿ ಇವ್ರ ನಂಬರ್ ಬರುತ್ತೆ 9945110579 ನಂಬರ್ ಇವ್ರದ್ದು. ಈ ಬೇರೆ ಬೇರೆ ನಂಬರ್ಗಳಿದೆ, 3-4 ನಂಬರ್ ಇದೆ ಇವ್ರದ್ದು. ಆ ನಂಬರ್ಗಳಿಗೆ ನೀವು ಕಾಲ್ ಮಾಡಿದ್ರೆ, ಇಲ್ಲ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ತೀರಾ ಅಂದ್ರೆ ನೋಡಿ, ಇಲ್ಲಿ ಹೆಸರು ಆದಿವಾಸಿ ಹಕ್ಕಿಪಿಕ್ಕಿ ಕಾಲೋನಿ, 2nd ಪಕ್ಷಿರಾಜ್ಪುರ, ನೆಲ್ಲೂರು ಪೋಲಾ ಪೋಸ್ಟ್ 571105 ಪಿನ್ ಕೋಡ್ ಇರುತ್ತೆ. ಹುಣಸೂರು ತಾಲೂಕು, ಮೈಸೂರು ಡಿಸ್ಟಿಕ್, ಕರ್ನಾಟಕದಲ್ಲಿ ಇರುತ್ತೆ ಇದು. ನೀವು ಬೇರೆ ಇಲ್ಲ ಅವ್ರ ಬಗ್ಗೆ ಇನ್ನೂ ಅದ್ರ ಬಗ್ಗೆ ಡೀಟೇಲ್ಸ್ ತಗೋಬೇಕಂದ್ರೆ ಇವರು ವಾಟ್ಸಪ್ ನಂಬರ್ ಎಲ್ಲ ಇರುತ್ತೆ. ಅದಕ್ಕೆ ಡೈರೆಕ್ಟ್ ಆಗಿ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ನೀವು ಆರ್ಡರ್ಗಳು ತಗೋಬೋದು. ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನೀವು ಏನಾದರೂ ದೂರದಲ್ಲಿದ್ದರೆ ಇಲ್ಲೇ ವಿಡಿಯೋ ಕೆಳಗಡೆ ಬಯೋದಲ್ಲಿ ಹಾಕಿರ್ತೀವಿ ಲಿಂಕು, ಅಲ್ಲಿಂದ ಆ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿ ಅಲ್ಲಿ ನಿಮಗೆ ಆಯಿಲ್ ಸಿಗುತ್ತೆ. ಆನ್ಲೈನ್ ಪೇಮೆಂಟ್ ಬೇಕಾದ್ರೆ ಮಾಡ್ಬೋದು, ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಬೇಕಾದ್ರೆ ಮಾಡ್ಬೋದು. 100% ಆರ್ಗ್ಯಾನಿಕ್ ಇರುತ್ತೆ ಇದು, ಕೆಮಿಕಲ್ ಅಂತೂ ಯಾವುದೂ ಇಲ್ಲ. ನೋಡಿ ಇಲ್ಲಿ 108 ಥರದ್ದು ಹರ್ಬಲ್ ನ್ಯಾಚುರಲ್ ಗಿಡಮೂಲಿಕೆಗಳಿಂದ ಮಾಡಿರ್ತಾರೆ. ಆರ್ಡರ್ ಮಾಡಿದ್ರೆ ಈ ರೀತಿ ಇದೇ ಎಣ್ಣೆ ಇದೇ ಬಾಕ್ಸ್ ಅಲ್ಲಿ ಬರೋದು. ಬಾಕ್ಸ್ ಮೇಲೆ ಈ ಲೋಗೋ ಬರ್ತದೆ ಸರ್, ಇದೇ ಲೋಗೋ, ಇದೇ ಒರಿಜಿನಲ್ ಎಣ್ಣೆ. ಈ ಲೋಗೋ ಇರಬೇಕು. ಈ ಲೋಗೋ ಇದ್ರೆ ಆದಿವಾಸಿ ಮಾರುತಿ ಹರ್ಬಲ್ ಹೇರ್ ಆಯಿಲ್ ಲೋಗೋ ಇದ್ರೆ ಒರಿಜಿನಲ್ ಎಣ್ಣೆ ಸರ್. ಇದು ನೋಡಿ ತಗೋಬೇಕು ಕಸ್ಟಮರ್. ಅದು ನಿಮ್ಗೆ ಚಿಕ್ಕ ಬಾಟಲ್ ಬರುತ್ತೆ, ಇದೇ ದೊಡ್ಡ ಬಾಟಲ್ ಬರುತ್ತೆ ಸರ್. ಇದ್ರ ಚಿಕ್ಕದು ಬರ್ತದೆ. ಚಿಕ್ಕದೆಲ್ಲ ನಾವು ಮನೆಯಲ್ಲಿ ಬುಕ್ ಮಾಡಿದ್ವಿ, ಅದು ಚಿಕ್ಕದು ಬಂದಿದ್ದಲ್ಲ. ಅದು ಅದಲ್ಲ ಸರ್, ನಮ್ದು ಇದ್ರಲ್ಲಿ ನೋಡಿ ಒರಿಜಿನಲ್ 1/2 ಲೀಟರ್ ಬಾಟಲ್ ಬರೋದು. 1/2 ಲೀಟರ್ಗೆ 1,500 ರೂಪಾಯಿ ಅಮೌಂಟ್ ಬೀಳುತ್ತೆ. ಬಟ್ ಇವರು ಜನಗಳೆಲ್ಲ ತುಂಬಾ ಕಡೆ ಫೇಕ್ ಆಯಿಲ್ ಮಾಡ್ತಾ ಇದ್ದಾರೆ, ಬೈ 1 get 1 ಫ್ರೀ ಅಂತ. ಇದೆಲ್ಲ ನಾವು ಯೂಸ್ ಮಾಡಿದೀವಿ, ಅದ್ರ ನಮ್ಮ ಫ್ಯಾಮಿಲಿಯವ್ರು ಯೂಸ್ ಮಾಡಿದ್ದಾರೆ. ಬಟ್ ಯಾರಿಗೂ ಇದರಲ್ಲಿ ಲಾಸ್ ಆಗಿದೆ, ಬಟ್ ಏನು ಇದಾಗಿಲ್ಲ ಇದರಲ್ಲಿ.
ಫೇಕ್ ಆಯಿಲ್ ಬಂದು ಈ ರೀತಿ ಇದ್ದು ಈ ರೀತಿನೇ ಅಂತ ಇಲ್ಲ ಇದ್ರಲ್ಲಿ ಬೇರೆ ತುಂಬಾ ಬೈ ಒನ್ ಗೆಟ್ ಒನ್ ಫ್ರೀ ಸಿಗುತ್ತೆ. ಜೀವ ಸಂಜೀವಿನಿ ಹೆರ್ಬಲ್ ಆಯಿಲ್ ಹೇರ್ ಆಯಿಲ್ ಅಂತ ಇದೆಲ್ಲ ಫೇಕು. ಒರಿಜಿನಲ್ ಯಾವುದೇ ಇರೋದು ಚಿಕ್ಕ ಬಾಟಲ್ 100 ಮಿಲಿ ಬಾಟಲ್ ಬರಲ್ಲ, ಏನಿದ್ರು ಅರ್ಧ ಲೀಟರ್ ಬಾಟಲ್ ಮಾತ್ರ ಬರಲ್ಲ. ಇದಕ್ಕಿಂತ ಕಮ್ಮಿನೂ ಬರಲ್ಲ, ಚಿಕ್ಕದು ಬರಲ್ಲ. ಅದರಲ್ಲಿ ಇದೆ ನೋಡಿ ಲೇಬಲ್, ಆದಿವಾಸಿ ಮಾರುತಿ ಕೊಡೋದು ಸರ್. ಕಾಣ್ತಾ ಇದೆಯಾ? ಆದಿವಾಸಿ ಮಾರುತಿ ಹೆರ್ಬಲ್ ಹೇರ್ ಆಯಿಲ್ ನೋಡಿ, ಇದು ಒರಿಜಿನಲ್. ಮತ್ತೆ ಇದನ್ನ ಯಾವ ತರ ಮಾಡ್ತಾರೆ ಅನ್ನೋದನ್ನ ಇವಾಗ ನಾವು ಫಾರೆಸ್ಟ್ ಹೋಗ್ತೀವಿ, ಕಾಡ್ಗೆ ಹೋಗ್ಬಿಟ್ಟು ಇದೇ ಯಾವ ತರ ಒರಿಜಿನಲ್ ಯಾವುದು ಅಂತ ಅಲ್ಲಿ ಕ್ಲಿಯರ್ ಆಗಿ ತೋರಿಸ್ತೀವಿ. ಯಾವ ಪದಾರ್ಥನ ಅಲ್ಲಿಂದ ಎತ್ಕೊಂಡು ಬರ್ತಾರೆ ಅದನ್ನೆಲ್ಲ ಇವಾಗ ತೋರಿಸ್ತೀವಿ ನೋಡಿ. ಇದು ಯಾವುದೇ ಕಾರಣಕ್ಕೂ ಈ ತರ ಬಾಟಲ್ನ ತರ್ಸಕ್ ಹೋಗ್ಬಿಡಿ. ಇದೇನಿದ್ರು ಫೇಕ್, ಇದರಿಂದ ಏನು ಪಾಸಿಟಿವ್ ಆಗಿ ಏನು ಬರಲ್ಲ, ಎಲ್ಲ ನೆಗೆಟಿವ್ ಬರೋದು. ನೀವೇನೇ ತರಿಸ್ಬೇಕಾದ್ರೂ ನಮ್ಮ ವಿಡಿಯೋ ಬಯೋದಲ್ಲಿ ಇರುತ್ತೆ, ಇಲ್ಲ ವಾಟ್ಸಪ್ ನಂಬರ್ ಇರುತ್ತೆ, ವಿಡಿಯೋ ಬಯೋದಲ್ಲಿ ಲಿಂಕ್ ಇರುತ್ತೆ, ಅದರಿಂದ ಡೌನ್ಲೋಡ್ ಮಾಡಿ, ಇಲ್ಲ ಅಲ್ಲಿಂದ ಆರ್ಡರ್ ಮಾಡಿ, ಇಲ್ಲ ಅಂದರೆ ವಾಟ್ಸಪ್ ಮಾಡಿ, ಒರಿಜಿನಲ್ ಸಿಗುತ್ತೆ. ಈ ಥರ ಫೇಸ್ಬುಕ್ ಇದರಲ್ಲಿ ಫ್ಲಿಪ್ಕಾರ್ಟಲ್ಲಿ ಮತ್ತು ಅಮೆಝಾನಲ್ಲಿ ತರ್ಸಕ್ ಹೋಗ್ಬಿಡಿ, ಇದೇನಿದ್ರು ಫೇಕ್ ಇದು. ಸೊ ಗೈಸ್ ಇದರಲ್ಲಿ ಇದು ಬುಕ್ ಮಾಡ್ತೀವಿ ನೋಡಿ ಪಾರ್ಸಲ್ನ, ಅವಾಗ ಈ ಲೋಗೋದಲ್ಲಿ ಇವ್ರ ಫೋಟೋ ಇರುತ್ತೆ, ಆಂಟಿ ಫೋಟೋ ಇರುತ್ತೆ, ಇಲ್ಲ ಅಂದ್ರೆ ಒಂದು ಕಲ್ಪವೃಕ್ಷ ತರ ಒಂದು ಫೋಟೋ ಕಾಣ್ತಾ ಇದೆ ನೋಡಿ, ಶ್ರೀ ಮಾರುತಿ ಹೆರ್ಬಲ್ ಅದು ಕಾಣುತ್ತೆ. ಒಂದು ಅದ್ರ ಮೇಲೆ ಈ ತರ ಇದೆ ನೋಡಿ, ಅದು ಇದು ಬುಕ್ ಮಾಡಿರೋದು ಇಲ್ಲಲ್ಲ, ಯಾವುದು ಆಜಾದ್ ನಗರ್ ದುಲೈಯಾ ಅಬ್ಬಾಸ್ ಹೋಟೆಲ್ ಉತ್ತರ ಪ್ರದೇಶ ಬುಕ್ ಮಾಡಿರೋದು. ಅದ್ರ ಬಟ್ ಒರಿಜಿನಲ್ ಬುಕ್ ಮಾಡಿದ್ದಾರೆ ಅವರು, ಫೇಕ್ ಏನಾಗಿಲ್ಲ, ಇದು ಒರಿಜಿನಲ್. ಈ ಥರ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಒರಿಜಿನಲ್ ಎಣ್ಣೆ ಸಿಕ್ಕೋದು ಅವ್ರಿಗೆ. ಈ ಥರ ಬಾಕ್ಸ್ ಮೇಲೆ ಲೋಗೋ ನೋಡಿ ತಕೊಂಡ್ರೆ ಒರಿಜಿನಲ್ ಎಣ್ಣೆ ಸಿಕ್ಕೋದು. ಡೈರೆಕ್ಟ್ ಆಗಿ ನಿಮ್ಗೆ ವಾಟ್ಸ್ಆಪ್ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವುದೇ ರೀತಿ ನಿಮ್ಗೆ ಫ್ರಾಡ್ ಆಗಲ್ಲ. ಡೈರೆಕ್ಟ್ ಆಗಿ ನಿಮ್ಗೆ ಅವರು ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಒಳ್ಳೆ ಎಣ್ಣೆ ಸಿಗ್ತದೆ. ಇನ್ನು ನಿಮ್ಗೆ ಮತ್ತೆ ಎಣ್ಣೆ ತಕೊಳ್ಳುವಾಗ ಇದು ಬಾಕ್ಸ್ ಮೇಲೆ ನಮ್ದು ಲೋಗೋ ನೋಡಿ ತಕೊಂಡ್ರೆ ಒಳ್ಳೇದು. ಲೋಗೋ ಇರುತ್ತೆ, ಇನ್ನು ಒಳ್ಳೇದು ಈ ರೀತಿ ಇರುತ್ತೆ. ಇವ್ರದ್ದು ಇದು ಫೋಟೋ ಇಲ್ಲ ಕಲ್ಪವೃಕ್ಷದ ಫೋಟೋ ಇರ್ತದೆ. ಇನ್ನು ಬೇರೆ ಆದಿವಾಸಿ ಊರಿಗೆ ಹೋಗಿ ಈಗ ನಿಮ್ಗೆ ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪೆರಿಮೆಂಟ್ ಮಾಡಿ ಎಲ್ಲ ತೋರಿಸ್ತೀವಿ. ಹೌದು, ಫಾರೆಸ್ಟ್ ಇರ್ತೀವಿ, ಫಾರೆಸ್ಟ್ ಒಳಗಡೆ ಹೋಗ್ಬಿಟ್ರೆ ಯಾವ ತರ ಇದೆಲ್ಲ ಬೇರೆ ಕಡೆ ಈ ತರ ಎಲ್ಲ ತಂದು ಮಾಡ್ತಾ ಇದಾರೆ. ಬಟ್ ಒರಿಜಿನಲ್ ಇದೆ ನೋಡಿ, ಒರಿಜಿನಲ್ 108 ಗಿಡಮೂಲಿಕೆಗಳು ಎಲ್ಲಿ ಸಿಗುತ್ತೆ ಅಂದ್ರೆ ಫಾರೆಸ್ಟ್ ಗಳಲ್ಲಿ ಸಿಗೋದು. ಅದೇ ಫಾರೆಸ್ಟ್ ಅಲ್ಲೇ ಇವರು ಮುಂಚೆ ಎಲ್ಲ ಬದುಕಿ ಇವಾಗ ಸಿಟಿ ಕಡೆ ಬಂದು ಮಾಡ್ತಾ ಇದ್ದಾರೆ. ಆ ಕಡೆನೂ ಇವರ ಫ್ಯಾಮಿಲಿ ಎಲ್ಲ ಇದ್ದಾರೆ, ಅಲ್ಲಿಂದ ಗಿಡಮೂಲಿಕೆಗಳನ್ನ ತಂದು ಇಲ್ಲಿ ಆಯಿಲ್ ಮಾಡಿ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಇವಾಗ ಇದೆಲ್ಲ ನೋಡಿದ್ರಲ್ಲ, ಇವಾಗ ಫಾರೆಸ್ಟ್ ಹೋಗೋದ ಬನ್ನಿ, ಅಲ್ಲಿ ಯಾವ ತರ ಇದೆ ನೋಡಿ. ಇವಾಗ ಬಂದು ನಾವು ಕಾಡು ಜನರು ಒಂದು ಫಾರೆಸ್ಟ್ ಇದೆ ನೋಡಿ, ಆ ಫಾರೆಸ್ಟ್ ಅಲ್ಲಿ ಕಾಡು ಜನರು ವಾಸಿಸ್ತಾ ಇದ್ದಾರೆ. ಆ ಒಂದು ಫಾರೆಸ್ಟ್ ಒಳಗಡೆ ಇವಾಗ ನಾವು ಎಂಟ್ರಿ ಆಗ್ತಾ ಇದೀವಿ ನೋಡಿ. ಈ ಕಡೆ ಸ್ವಲ್ಪ ಅದು ಊರ್ ತರನೇ, ಹೈವೇ ಇಂದ ಸ್ವಲ್ಪ ಒಳಗಡೆ ಹೋಗ್ಬೇಕು, 4 ಇಂದ 5 ಕಿಲೋಮೀಟರ್ಸ್ ಒಳಗಡೆ ಹೋಗ್ಬೇಕು. ಫಾರೆಸ್ಟ್ ಒಳಗಡೆ ಕಾಡು ಜನರು ಮತ್ತೆ 108 ಗಿಡಮೂಲಿಕೆಗಳನ್ನ ಅಲ್ಲೇ ಕಾಡಲ್ಲೇ ಬೆಳೆಯೋದು. ಆ ಒಂದು ಗಿಡಮೂಲಿಕೆನ ಅಲ್ಲಿಂದ ತಗೊಂಡು ಬಂದು ಇವರು ಆ ಒಂದು ಗಿಡಮೂಲಿಕೆ ಎಲ್ಲಿ ಹುಟ್ಟುತ್ತೆ, ಯಾವ ತರ ಹುಟ್ಟುತ್ತೆ, ಮತ್ತೆ ಯಾವ ಮರ ಅದನ್ನೆಲ್ಲ ಇವಾಗ ಕ್ಲಿಯರ್ ಆಗಿ ನೋಡ್ದ. ಆದಿವಾಸಿ ಅಂತ ಎಲ್ಲೆಲ್ಲ ಹೆಸರುಗಳು ಕೇಳಿರ್ತೀರಾ, ಇವ್ರು ಬಂದು ರಿಯಲ್ ಆಗಿ ಆದಿವಾಸಿಗಳ ರೀತಿ ಬದುಕೋದು ನೋಡಿ. ಇಲ್ಲಿ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ, ಇಲ್ಲಿ ಜಡಿಬೂಟಿಗಳು ಕಲೆಕ್ಟ್ ಮಾಡ್ತಾ ಇರೋದು, ಒಂದೊಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಇವರು ಎಲ್ಲ ಶೇಖರಣೆ ಮಾಡಿ ಅಲ್ಲಿ ತಯಾರು ಮಾಡ್ತಾರೆ. ಇಂಥ ಜಾಗಗಳಿಗೆ ಬಂದು ಒಂದೊಂದು ಜಡಿಬೂಟಿಗಳನ್ನ ಕಲೆಕ್ಟ್ ಮಾಡ್ತಾರೆ ಎಲ್ಲ ಇವರು. ಇದು ನೋಡಿ, ಇದು ರಿಯಲ್ ಆದಿವಾಸಿ ಟೆಂಟ್. ಎತ್ತಿನ ಗಾಡಿಯಲ್ಲೇ ಇವ್ರ ಜೀವನ. ನೀಲಂಬರಿ ಅಂತ ಇದೊಂದು ಗಿಡಮೂಲಿಕೆ. ಅವ್ರು ಹೇಳಿದ್ರಲ್ಲ 108 ಜಡಿಬೂಟಿಗಳು, ಅದರಲ್ಲಿ ಇದೊಂದು ನೀಲಂಬರಿ ಅಂತ. ಮತ್ತೆ ಇಲ್ಲಿ ನೋಡಿ, ಇದು ಗ್ರೋತ್ ಆಗಿ ಬರೋದು ಕೂದಲು, ಹೇರ್ ಗ್ರೋತ್ಗೋಸ್ಕರ ಈ ಒಂದು ಗಿಡಮೂಲಿಕೆನ ಅಪ್ಲೈ ಮಾಡ್ತಾರೆ. ಇವಾಗ ಇವ್ರು ಬೇಟೆ ಆಡಕ್ಕೆ ಹೋಗ್ತಾ ಇದ್ದಾರೆ. ಒಂದು ಹಸು ತಗೊಂಡು ಟೋಪಿ, ಓಲ್ಡ್ ವರ್ಷನ್ ಟೋಪಿ ಇದೆ, ಅದು ಕಾಡು ಮನುಷ್ಯ ಹಾಕೊಳ್ತೀವಿ ನೋಡಿ, ಆ ಥರ ಟೋಪಿ. ಮತ್ತೆ ಬೇಟೆ ಆಡೋದಕ್ಕೆ ಇದು ಏನು ಬಲೆ, ಪಾಜಿ ಅಂತಾರಂತ ಅದಕ್ಕೆ. ಪಾಜಿ ಅವ್ರ ಭಾಷೆಯಲ್ಲಿ, ಬೇಟೆ ಆಡುವಂಥ ಭಾಷೆಯಲ್ಲಿ ಪಾಜಿ ಅಂತ ಹೇಳ್ತಾರೆ. ಏನು ರೇಗ್ ಹೋಯ್ತಾರ್ದು ಇವಾಗ ನೀವು? ಗೌಜ್ಲಕ್ಕಿ. ಇಲ್ಲಿ ಇಲ್ಲಿಂದ 1 ಕಿಲೋಮೀಟರ್ ಮುಂದ್ಗಡೆ ಹೋದ್ರೆ ಕಾಡಿರೋದು. ಆ ಕಾಡು ಒಳಗಡೆ ಇವಾಗ ಎಂಟ್ರಿ ಇಲ್ಲ. ಏನಕ್ಕೋಸ್ಕರ ಅಂದರೆ ಪ್ರಾಣಿಗಳು ಹೊಡ್ತೀನಿ ಅಂತಾರೆ, ಹೆಂಗೆ ಅಂದ್ಬಿಟ್ಟು ಗೌರ್ಮೆಂಟ್ ಅವರು ಸಪ್ರೇಟ್ ಅವ್ರಿಗೆ ಜಾಗ ಕೊಟ್ಬಿಟ್ಟು ಕಾಡಿಂದ 1-2 ಕಿಲೋಮೀಟರ್ ಮುಂದ್ಗಡೆ ಹಾಕಿದ್ದಾರೆ. ಏನಕ್ಕೋಸ್ಕರ ಅಂದರೆ ಕಾಡು ಪ್ರಾಣಿಗಳೆಲ್ಲ ನಾಡಿ ಬರ್ತವೆ ಅನ್ನೋದಕ್ಕೋಸ್ಕರ ಅದನ್ನೆಲ್ಲ ಜನಗಳನ್ನೆಲ್ಲ ಹೊರಗಡೆ ಹಾಕಿದ್ದಾರೆ. ಬಟ್ ಇವರು ದೂರ ಏನೂ ಹೋಗಿಲ್ಲ, ಅಲ್ಲಿಂದ 1 ಕಿಲೋಮೀಟರ್ ಮುಂದೆ ಬಂದು ಅಲ್ಲೇ ವಾಸ ಮಾಡ್ತಾ ಇದ್ದಾರೆ. ಸೊ ಗಾಯ್ಸ್, ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಡೂ ಸಬ್ಸ್ಕ್ರೈಬ್ ಗಾಯ್ಸ್.